ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮೂರಲ್ಲಿ ಜಾತ್ರೆ ಯಾವ ರೀತಿ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತು ಜಾತ್ರೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಸೇರಿಕೊಂಡು 2 ಬೈಕಲ್ಲಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗೋಕ್ಕಾಗಿಲ್ಲ, ಏನಕ್ಕಂದರೆ ಅಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಮತ್ತು ತುಂಬ ಜನ ಜಾಸ್ತಿ, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ 2 ಬೈಕಲ್ಲಿ ಹೋಗಿ ಸೈಡಲ್ಲಿ ನಿಲ್ಲಿಸಿ ಸೊ ಜಾತ್ರೆಗೆ ಫೈನಲಿ ಬಂದ್ವಿ. ಈಗ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಬರ್ತಾ ಇದೆ. ಸೊ ನಾವು ಚಿಕ್ಕ ವಯಸ್ಸಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವರು ನೆಂಟರೆಲ್ಲ ಬರ್ತಾರಲ್ಲ, ಅವ್ರ ಹತ್ರ ಎಲ್ಲ ರಿಲೇಷನ್ಸ್ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು 10 ರೂಪಾಯಿ 100 ರೂಪಾಯಿ ಆ ರೀತಿಯಾಗಿ ಇಸ್ಕೊಂಡು ನಾವು ಏನೇನೋ ತೊಗೊಳಕ್ಕೆ ಜಾತ್ರೆಗೆ ಹೋಗ್ತಾ ಇದ್ವಿ. ಅದೆಲ್ಲ ಈಗ ನೆನಪು ಬರ್ತಾ ಇದೆ. ನಮಗೇನು ಬೇಕೋ ಅದು ಪರ್ಚೇಸ್ ಮಾಡ್ಬೋದು ಮತ್ತು ಏನು ಬೇಕೋ ತೊಗೊಬೋದು ಅಂತ ಖುಷಿ. ಯಾರು ಏನು ಕೇಳಲ್ಲ, ಎಷ್ಟು ಬೇಕೋ ತೊಗೊಬೋದು ಅಂತ ಆಸೆ ಇತ್ತು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಎಷ್ಟೊಂದು ಅಂಗಡಿಗಳು ಹಾಕಿದ್ದಾರೆ. ಎಲ್ಲ ರೀತಿಯಾದಂತಹ ಬಳೆ, ನಿಮ್ಗೆ ಏನು ಬೇಕು ಜಾತ್ರೆಯಲ್ಲಿ ಎಲ್ಲ ಸಿಗುತ್ತೆ. ಸ್ವಲ್ಪ ಕಡಿಮೆ ಕ್ವಾಲಿಟಿ ಇರೋವಂಥದ್ದು, ನಮಗೆ ಕಡಿಮೆ ರೇಟಲ್ಲಿ ಎಲ್ಲ ರೀತಿಯಾಗಿರೋವಂಥದ್ದು ಸಿಗುತ್ತೆ. ಇಲ್ಲಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ನಮ್ಮ ಮಕ್ಕಳು ಈ ರೀತಿಯಾಗಿ ಆನೆ ಮೇಲೆ ಕೂತ್ಕೊಂತೀನಿ ಅಂತಂದು, ಸೊ ಅದಕ್ಕೆ ಕೂಳಿಸ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಆಟ ಆಡಿಸ್ತಾ ಇದ್ದೀವಿ. ಸ್ವಲ್ಪ ಫಸ್ಟ್ ಕುತ್ಕೊಂಡೋಗಿ ಭಯಪಟ್ಟರು, ಆಮೇಲೆ ಖುಷಿಯಿಂದ ಕುತ್ಕೊಂಡು ನೋಡಿ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ. ತುಂಬ ಜನ ಇದ್ದರು. ಜಾತ್ರೆ ಅಂದರೆ ಜನ ಇದ್ದೇ ಇರುತ್ತೆ, ಬಟ್ ಆದರೂ ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ನೋಡ್ತಾ ಇದ್ದಾರೆ, ಇದಕ್ಕೆ ಫ್ಲೈಟ್ಗೆ ಹೋಗಬೇಕು ಅಂತ ಇಬ್ಬರು ಕೇಳಿದ್ರು ಮಕ್ಕಳು. ಸೊ ಆಯಿತು ಅಂದ್ಬಿಟ್ಟು ಇದರಲ್ಲಿ ಕೂಲ್ಸೋಣ ಅಂತ ಕೂಲ್ಸಿದ್ದೀವಿ. ಇದರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದಾರೆ. ನನ್ನ ಮಗ ಅಂತೂ ಸ್ವಲ್ಪ ಗಾಬರಿಯಲ್ಲಿ ಭಯದಲ್ಲಿದ್ದ. ಅವ್ನಿಗಿದೆಲ್ಲ ಆ್ಯಕ್ಚುಲಿ ನೋಡಿಲ್ಲ ಮತ್ತು ಈ ಥರ ಕುತ್ಕೊಂಡಿಲ್ಲ. ನಮ್ಮ ಅಕ್ಕ ಮಗ ಸ್ವಲ್ಪ ಧೈರ್ಯದಿಂದ ಇದ್ದ, ಅವನು ಸ್ವಲ್ಪ ಆಡಿದ್ದಾನೆ ಇದ್ರದ್ದೆಲ್ಲ. ಸೊ ಅದಕ್ಕೋಸ್ಕರ ಆರಾಮಾಗಿ ಆಡ್ತಾ ಇದ್ದ ಅವನು. ನನ್ನ ಮಗ ಸ್ವಲ್ಪ ಹೊತ್ತು ಒಂಥರ ಇದ್ದ, ಆಮೇಲೆ ಆರಾಮಾಗಿ ಆಡೋಕ್ಕೆ ಶುರು ಮಾಡ್ದ. ನಾವು ಒಂದು ಆಟನೂ ಬಿಡ್ತಾ ಇಲ್ಲ ಚಿಕ್ಕ ವಯಸ್ಸಲ್ಲಿ. ಇದಾಡಬೇಕು ಅದಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮಂಗೆಲ್ಲ ತಲೆ ತಿನ್ನಿದ್ವಿ, ಇದಕ್ಕೆ ಕರ್ಕೊಂಡೋಗಿ ಅದಕ್ಕೆ ಕರ್ಕೊಂಡೋಗಿ ಅಂತ. ಅಯ್ಯೋ ಪಾಪ ಇದು ಕುತ್ಕೊಂತೀಯ ಅಂತ ಕೇಳಿದ್ರೆ ಹ್ಞೂ ಅಂತಂದರೆ ಹೋಗಿ ಕುತ್ಕೊತಾಯಿದ್ರು. ಸೊ ನೋಡ್ತಾ ಇದ್ರೆ, ಇದು ಬೋಟ್ ಥರ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಜೋರಾಗಿ ಹೋಗುತ್ತೆ ಮತ್ತು ತಲೆ ಸುತ್ತುತ್ತೆ ಅಂದ್ಬಿಟ್ಟು ನಾವು ಹೋಗೋಕ್ಕಾಗಿಲ್ಲ. ಮತ್ತು ವಾಮಿಟ್ ಎಲ್ಲ ಆಗುತ್ತೆ, ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು. ಬಟ್ ತುಂಬ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಷ್ಟು ಚೆನ್ನಾಗಿತ್ತು. ಸೊ ನಾವು ಬಂದಿದ್ದು ಒಂದು 5:30ಗೆ ಬಂದ್ವಿ. ನಾವು ಹೋಗಿದ್ದು ಮನೆಗೆ 8:30 ಆಗಿತ್ತು. ಅಷ್ಟು ಬೇಗ ಕತ್ಲಾಗಿ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಅಷ್ಟು ಜನ ಸೇರಿದ್ದಾರೆ. ಅದಾದಮೇಲೆ ನಾವು ಟ್ರೈನಲ್ಲಿ ಕುತ್ಕೊಬೇಕು ಅಂದರೆ ಸರಿ ಆಯಿತು ಅಂತಂದ್ರೆ ಅವರಿಬ್ಬರ ಜೊತೆ ಒಬ್ರು ಹೋಗ್ಬೋದು ಅಂತ ಹೇಳಿದ್ರು. ನನ್ನನ್ನು ಮಧ್ಯೆ ಕೂರಿಸ್ಬಿಟ್ಟು ಅವರಿಬ್ಬರು ಆ ಕಡೆ ಈ ಕಡೆ ಕೂತಿದ್ದಾರೆ. ನಾನೇನು ಚಿಕ್ಕ ಮಗುನ ಬಂದರೂ ನೀವು ಮಧ್ಯೆ ಕೂತ್ಕೊಳ್ಳಿ ಅಂದರೆ ಇಲ್ಲ ನೀವೇ ಕೂತ್ಕೊಳ್ಳಿ ಅಂತಂದ್ಬಿಟ್ಟು ನನ್ನನ್ನು ಮಧ್ಯೆ ಕೂರಿಸ್ಬಿಟ್ಟು ಅವರು ಆಡ್ತಾಯಿದ್ದಾರೆ. ಅವ್ರಿಗೆ ಯಾವ್ದು ಇಷ್ಟನೋ ಅದರಲ್ಲೇ ಆಡಬೇಕು ಅವರು, ಇಲ್ಲ ಅಂತಂದರೆ ಆಡಲ್ಲ ನಾವು ಅಂತ ಹೇಳ್ತಾರೆ. ಸೊ ನಮ್ಮ ಅಕ್ಕ ಮಗ ಇದನ್ನು ಆಡಬೇಕು ಅಂತಂದ. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡು ಮತ್ತು ನನ್ನ ತಮ್ಮ ಹೋಗಿ ಕುತ್ಕೊಂಡು ಆಡ್ತಾಯಿದ್ದಾರೆ. ಇದಂತೂ ಚೆನ್ನಾಗಿ ತಿರ್ವಾಕ್ಬಿಡುತ್ತೆ, ಹೊಟ್ಟೆ ಎಲ್ಲ ತೊಳಸ್ಬಿಡುತ್ತೆ, ಆ ರೀತಿಯಾಗಿ ತಿರ್ವಾಕುತ್ತೆ. ಅವ್ರು ನಮ್ಮ ಅಕ್ಕ ಮಗ ನಾನು ಇದೇ ಆಡಬೇಕು ಅಂತ ಹೋಗ್ಬಿಟ್ಟು ಭಯ ಪಟ್ಕೊಂಡು ಬಂದ. ಇದು ತುಂಬ ಫಾಸ್ಟಾಗಿ ಆಡುತ್ತೆ, ನನಗೆ ಭಯ ಆಗುತ್ತೆ ಅಂತ. ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಶಾಪಿಂಗ್ ಮಾಡ್ತಾಯಿದ್ದೀರಿ. ಅದು ಇದು ಕ್ಲಿಪ್ಸು ಏನಾದ್ರು ತೊಗೊಳ್ಳೋಣ, ಸ್ವಲ್ಪ ಗುರ್ತು ಇರುತ್ತೆ ಮತ್ತು ನಾವು ಏನೇನು ತೊಗೊಂಡಂಗೆ ಆಗುತ್ತೆ ಅಂತ ಇಲ್ಲಿ ತೊಗೊತಾ ಇದ್ದೀವಿ. ಎಷ್ಟಿದ್ರೂ ಹೆಣ್ಮಕ್ಳಿಗೆ ಬೇಕು ಅಂತ ಅನಿಸುತ್ತೆ. ಇದು ನೋಡಿ ರೋಬೋಟು. ಇವ್ರು ನಮ್ಮ ಯಜಮಾನರು ಚಿಕ್ಕ ವಯಸ್ಸಲ್ಲಿ ಈ ರೀತಿಯಾಗಿ ರೋಬೋಟ್ನ ಕೇಳಬೇಕು ಅಂತ ಆಸೆ ಇತ್ತಂತೆ. ಸೊ ಅವ್ರು ಕೇಳೋಕ್ಕಾಗ್ತಾ ಇರಲಿಲ್ಲ, ಅವಾಗ ಅಷ್ಟು ಕಾಸು ಇರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನು ಅದು ರೋಬೋಟ್ ನೋಡಲೇಬೇಕು, ಜಾತ್ರೆ ಅಂದರೆ ರೋಬೋಟ್ ಇಲ್ಲ ಅಂದರೆ ಅದು ಜಾತ್ರೆನೇ ಅಲ್ಲ ಅಂತ ಹೇಳ್ತಾಯಿದ್ರು. ಸೊ ಫೈನಲಿಗೆ ಆ ರೋಬೋಟ್ ಸಿಕ್ತು. ಅವರಂತೂ ಫುಲ್ ಖುಷು. ಸೊ ಕೇಳ್ತಾ ಇದ್ದಾರೆ ಅವ್ರ ಭವಿಷ್ಯನ. ಭವಿಷ್ಯ ಇಡುತ್ತಾ ಅದಾದಮೇಲೆ ನೋಡಿ ಇಷ್ಟು ಐಟಮ್ಸ್ ಜಾತ್ರೆಯಿಂದ ನಾವೆಲ್ಲ ತೊಗೊಂಬಂದಿದ್ದು. ಸೊ
ಸೊ ಈ ರೀತಿಯಾಗಿದೆ. ಅದಾದಮೇಲೆ ನನ್ನ ಮಗ ಬಿಡಬೇಕಲ್ಲ, ಟ್ರೈನ್ ಬಿಡೋಣ ಅಂತಂದ್ಬಿಟ್ಟು ಟ್ರೈನ್ ತೊಗೊಂಡಿದ್ದು ಟ್ರೈನ ಎಕ್ಸ್ಪೆರಿಮೆಂಟ್ ಮಾಡಿ ಈ ರೀತಿಯಾಗಿ ಬಿಟ್ಟು ನೋಡ್ತಾ ಇದ್ದಾನೆ ಹೆಂಗೆ ಓಡುತ್ತೆ ಏನು ಅಂತ. ಸೊ ಚೆನ್ನಾಗಿ ಓಡ್ತಾ ಇತ್ತು, ಕಡಿಮೆ ಕ್ವಾಲಿಟಿ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ನಮ್ಮೂರಿನ ಜಾತ್ರೆ ಯಾವ ರೀತಿ ಇತ್ತು ಅಂತ. ನೀವೇನಾದರೂ ಈ ಜಾತ್ರೆಗೆ ಬಂದಿದ್ದರೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.